ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿಗೆ 10 ದಿನ ಆತ ನನ್ನ ಟಗರ್ ಮರಿ ಬಂದ ಫಾರ್ಮಿಗೆ ಯಾವ ರೀತಿ ಚೇಂಜಸ್ ಆಗ್ಯಾವ, ಯಾವ ರೀತಿ ಗ್ರೋತ್ನೆಸ್ ಬರಾಕತ್ತಾವ ಅನ್ನೋದು ತೋರ್ಸೇನಿ. ಯಾವ ರೀತಿ ಗ್ರೋತ್ನೆಸ್ ಬರಾಕ ಕಾರಣ ಏನು, ನಾವ್ ಏನ್ ಹಾಕ್ತೇವೆ ಅನ್ನೋದನ್ನ ತಿಳಿಸೇನಿ. ಒಳ್ಳೆ ಕ್ವಾಲಿಟಿ ಸೈಲೇಜ್ ಮಾಡೋದು ಯಾವ ರೀತಿ ಐತೆ ಅನ್ನೋದು ತೋರ್ಸೇನಿ. ಲಾಸ್ಟ್ ವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗ್ವಾದ್ಲಿ ಈ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛ ಮಾಡ್ಕೊಂಡ್ರೆ ಒಳ್ಳೆ ನೀರಿನ ಟಬ್ ನೋಡ್ರಿ ತುಂಬಾಕತ್ತೇನೆ, ತೋರಿಸ್ತೇನೆ. ಈಗ ಹುಳ್ಳಿ ಒಟ್ಟು ಕೊಟ್ಟೇನ್ರಿ. ಒಂದು ಸ್ವಲ್ಪ ದನಿ ಪ್ರಾಬ್ಲಮ್ ಆಗೈತಿ. ಮೊನ್ನೆ ಹುಣ್ವ್ಯಾಗ ತುಪ್ಪ ಒಂದಿಟ್ಟು ಜಾಸ್ತಿ ತಿನ್ನಿ ಹೋಳಿಗೆ ಜೋಡಿ, ಅದಕ್ಕಾಗಿ ದನಿ ಹಿಡ್ದೈತಿ. ಈಗ ಹುಳ್ಳಿ ಒಟ್ಟು ಕೊಟ್ಟೇನಿ. ಹುಳ್ಳಿ ಒಟ್ಟು ಮಾತ್ರ ಬಂಗಾರ ಇದ್ದಂಗೆ ಐತಿ. ಮರಿಗಳು ನೋಡ್ರಿ ಹೆಂಗೆ ತಿನ್ನಾಕತ್ತಾವ. ಈಗ ಹೆಂಗೆ ಗ್ರೋತ್ನೆಸ್ ಬಂದಾವ ಅನ್ನೋದು ನೀವು ಹೇಳಿರಂತ. ಈಗ ಮರಿ ಬಂದ ನಿಮಗೆ ಗೊತ್ತು ಐತಿ. ನಾ ಕೊಟ್ಟಿದ್ದು ಮಾತ್ರ 7,400 ಹಂಗೆ ಕೊಟ್ಟಿದ್ದು ಮರಿ. ಹಿಂದ್ಕಿನ ವಿಡಿಯೋದಾಗ ಎಷ್ಟೋ ಜನ ಕೇಳಿದ್ರೆ ಈಗ ಹೇಳಾಕತ್ತೇನೆ ರೇಟ್ 7,400. ಇಲ್ಲಿ ಬಂದು ಹತ್ತಬೇಕಂದ್ರೆ 40 ಮರಿ ತಂದಿದ್ದು ನಾನು. ಅದ್ರಾಗ 7 ಮರಿ ಹೆಣ್ಮರಿ ಹಾಕ್ಯಾರ, ಉಳ್ಕಿದೆಲ್ಲ ಟಗರ್ ಮರಿ ಅದಾವ. ತೋರಿಸ್ತಾನೆ ಗ್ರೋತ್ನೆಸ್ ನಿಮ್ಗೆ ಹೆಂಗೆ ಅದಾವ ಅನ್ನೋದು ನೋಡ್ರಿ. ಈಗ ಮರಿ ಹೆಂಗೆ ರೌಂಡ್ ಸೇಪ್ ಬರಾಕತ್ತಾವ. ಹಿಂದ್ಗಡೆ ಗ್ರೋತ್ನೆಸ್ ಮಾತ್ರ ಬರಾಕತ್ತಾವ ಮರಿ. ಅಂದ್ರೆ ಸಡ್ಡಿಗೆ ಸಟ್ ಆದ್ಮೇಲೆ ಈ ರೀತಿ ಗ್ರೋತ್ನೆಸ್ ಬರಾಕ ನಿಂದಿರ್ತಾವ. ಕಾಣಕತ್ತಿರ್ಬೇಕು ನಿಮ್ಗೆ. 7,400 ಕೊಡ್ತಾಯಿದ್ ಮರಿ ಇವಾಗ ಸಡ್ಡಿಗೆ ಬಂದ ಸಟ್ಟಾಗಿ ಮೇಯಾಕತ್ತಾವ. ಈಗ ರೌಂಡ್ ಸೇಪ್ ಬರಾಕ್ ಶುರು ಆತ. ಇನ್ನೇನು ಲೇಟ್ ಆಗೋದಿಲ್ಲ, ಮರಿ ದೌಡ್ ಬರ್ತತಿ. ಇದು ಗ್ಯಾರಂಟಿ ಐತಿ. ಯಾಕಂದ್ರೆ ನೀರು ಜಾಸ್ತಿ ಕುಡಿಯತತಿ ಈ ಟೈಮ್ದಾಗ ಮರಿ ಜಾಸ್ತಿ ಹಾಕೋದ್ರಿಂದ ಲಾಭ ಏನಂದ್ರೆ ನೀರು ಜಾಸ್ತಿ ಕುಡಿತೈತಿ, ಮರಿ ದೌಡ ಬರ್ತಾವ. ಈ ಕಡೆ ಮರಿ ನೋಡ್ರಿ ಯಾವ ರೀತಿ ಬಂದಾವ. ಗ್ರೋತ್ನೆಸ್ ನಿಮ್ಗೆ ಗೊತ್ತಾಕತಿ. ಮರಿ ಗ್ರೋತ್ ಬರ್ಬೇಕಂದ್ರೆ ಫೀಲ್ಡ್ ಚಲೋ ಒಳ್ಳೆ ಕ್ವಾಲಿಟಿ ಫೀಲ್ಡ್ ಯೂಸ್ ಮಾಡ್ಬೇಕು. ನಾ ಮಾತ್ರ ಅಮೋಘ ಸಿದ್ದೇಶ್ವರ ಫೀಲ್ಡ್ ಯೂಸ್ ಮಾಡ್ತೇನೆ. ನನ್ನ ಮರಿ ಈ ರೀತಿ ಬರಾಕತ್ತಾವ. ಸೈನಿಂಗ್ ನೋಡ್ರಿ, ಕಲರ್ ಸೈನಿಂಗ್ ಹೆಂಗೆ ಬರಾಕತ್ತತಿ. ಇದಕ್ಕೆ ಏನಂದ್ರೆ ಡೋರೋಮೆಂಟ್ ಇಂಜೆಕ್ಷನ್ ಮಾಡಿದ್ರೆ ಕಲರ್ ಸೈನಿಂಗ್ ಕರೆಕ್ಟಾಗಿ ಬರ್ತೈತಿ. ನಾನು ಚರ್ಮದಾಗ ಮೊನ್ನೆ ಕೊಟ್ಟನಿ ಅರ್ಧ ml. ಇವಾಗ ಹೆಂಗೆ ಬಂದಾವು ಮರಿ ನಿಮ್ಗೆ ಗೊತ್ತಾಕತಿ. ನೀರು ಮಾತ್ರ ಸ್ವಚ್ಛ ಇಟ್ಕೊಂಡ್ಬಿಡ್ಬೇಕು. ಈಗ ಮರಿ ಮೇಯಾಕತ್ತಾವು, ಒಳ್ಳೆ ರಿಸಲ್ಟ್ ಬರ್ತೈತಿ. ಇನ್ನೇನು ಲೇಟ್ ಆಗೋದಿಲ್ಲ. ಸ್ವಲ್ಪ ದಿನದಾಗ ನಿಮಗೂ ತೋರಿಸ್ತಾನೆ ಮರಿ ಯಾವ ರೀತಿ ಬಂತು ಅನ್ನೋದು. ಈಗ ಸಟ್ ಆಗೈತಿ, ಈಗ ತಿನ್ನಾಕತ್ತಾವ. ಇನ್ನೊಂದು 10 ಬೇಡ 15 ದಿನದಾಗ ಮರಿ ಪೂರ ಚೇಂಜ್ ಮಾಡಿ ತೋರಿಸ್ತೇನೆ ನಿಮಗೆ. ತೋರಿಸ್ಬೇಕಂದ್ರೆ ಮೇನ್ ಏನಂದ್ರೆ ನಮ್ಮ ಜೈ ಜವಾನ್ ಜೈ ಕಿಸಾನ್ ಸೈಲೇಜ್ ಯೂನಿಟ್ನಾಗಿನ ಸೈಲೇಜ್ ಯೂಸ್ ಮಾಡ್ತೇವೆ ನಾವು. ಸೈಲೇಜ್ ಮಾತ್ರ ಒಳ್ಳೆ ಕ್ವಾಲಿಟಿ ಸೈಲೇಜ್ ಇರ್ತೈತಿ. ಯಾಕಂದ್ರೆ ಅದ್ರಾಗ ಗೊಂಜಾಳ ಕಾಳು ಇರ್ತೈತಿ. ನಾವು ಹಾಕೋ ಪೌಡ್ರು ಸ್ವಲ್ಪ ಜನ ಅಷ್ಟೇ ಹಾಕ್ತಾರೆ, ಯಾಕಂದ್ರೆ ಕಾಸ್ಟ್ಲಿ ಇರ್ತೈತಿ. ಮಿನರಲ್ ಮಿಕ್ಚರ್ ಪೌಡ್ರು, ಇನ್ನೊಂದು ಪೌಡ್ರ್ ಹೆಸರು ಹೇಳೋದಿಲ್ಲ ನಾನು. ಆ ಪೌಡ್ರ್ನಿಂದ ಏನಾಕತಿ ಅಂದ್ರೆ ಡೈಜೆಷನ್ ಪವರ್ ಹೆಚ್ಚಾಕತಿ, ಗ್ರೋತ್ನೆಸ್ ಹೆಚ್ಚು ಬರ್ತೈತಿ. ಅದನ್ನು ಸೈಲೇಜ್ ತಿನ್ನೋದ್ರಿಂದ ಏನಂದ್ರೆ ದಿನಕ್ಕೆ ಮರಿ ನಿಂದಿರೋದಿಲ್ಲ. ನಾ ಯೂಸ್ ಮಾಡೋದು ಮಾತ್ರ ಅಮೋಘ ಸಿದ್ದೇಶ್ವರ ಫೀಲ್ಡ್. ಅದು ಚಲೋ ರಿಸಲ್ಟ್ ಇದ್ದಿದ್ದಕ್ಕೆ ಅದನ್ನು ಯೂಸ್ ಮಾಡಾಕತ್ತೇನೆ. ಅದರದ್ದು ಸೂಪರ್ ರಿಸಲ್ಟ್. ಅದನ್ನು ಹಾಕೋದ್ರಿಂದ ಮರಿ ಗ್ರೋತ್ನೆಸ್ ಇವೆರಡು ಮೇಂಟೈನ್ ಮಾಡಿದ್ರೆ ನೀವು ಬರೀ ಒಂದು 45 ದಿನದಾಗ ಮರಿ ಮಾರಾಟ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಸೈಲೇಜ್ ಅಂದ್ರೆ ಈ ರೀತಿ ಇರ್ತೈತಿ. ಯಾಕಂದ್ರೆ
ಹಾಲರ್ ಮಷೀನ್ ಆದ್ರೆ ಹೊಲದಾಗ ಹೋಗಿ ಕಟ್ ಮಾಡ್ತತಿ. ಇದ್ರಾಗ 5 ಜನ ಕೆಲಸ ಮಾಡ್ಬೇಕಾಗತಿ. ನೋಡ್ರಿ ಅದ್ರಾಗ ಗೊಂಜಾಳ ಹೆಂಗೆ ಕಾಣಕತ್ತಂದ್ರೆ ಒಳಗೆ ನಮ್ದು ಎಲ್ಲ ಸ್ಪ್ರೇ ಆಕತಿ, ಹೊಳ್ಳೆ ಕಂಪ್ರೆಸ್ಸು ಇಲ್ಲೇ ಆಕತಿ. ಯಾವ ರೀತಿ ತೆನಿ ಇರ್ತತಂದ್ರೆ ಈ ರೀತಿ ತೆನಿ ಇರ್ತತಿ. ಹೊಳ್ಳಿ ಇದ್ರಾಗ ಏನದು ಕಂಪ್ರೆಸ್ಸು ಇಲ್ಲೇ ಆಕತಿ, ಸ್ಪ್ರೇನು ಅದ್ರಾಗ ಆಕತಿ. ಈ ರೀತಿ ಕಂಪ್ರೆಸ್ ಆದ್ರೆ ನಿಮಗೆ ಏರ್ ಅನ್ನೋದು ಇರುವುದಿಲ್ಲ. ಅಂದ್ರೆ ಗೊಂಜಾಳ ಕಟ್ ಮಾಡಿ ಪೌಡ್ರ್ ಮಾಡ್ಕೊಂಬಂದು ಆಮೇಲೆ ಕಂಪ್ರೆಸ್ ಮಾಡ್ರೆ ಏನು ಉಳಿಯೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.